ಈ ಬಾಲ್ ಇದೆಯಲ್ಲ, ಟೆನ್ನಿಸ್ ಬಾಲು ಇಲ್ಲ ಲೆದರ್ ಬಾಲ್, ಯಾವುದೇ ಬಾಲ್ ತೆಗೆದು ಗೋಡೆಗೆ ಎಷ್ಟು ಫೋರ್ಸಾಗಿ ಹೊಡಿತೀವೋ ಅಷ್ಟು ಫೋರ್ಸಾಗಿ ರಿವರ್ಸ್ ಬರುತ್ತೆ. ಇದು ಏನು ವಿಷಯ ಅಂತ ಆಮೇಲೆ ಹೇಳ್ತೀನಿ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿವ್ಯೂ. ನಿನ್ನೆ ಸ್ಟಾರ್ಟಿಂಗಲ್ಲಿ ಡೇ 50 ತೋರಿಸಿದ್ರು. ಡೇ 50ಲಿ ಏನಾಯಿತು ಅಂದರೆ, ಎಲ್ಲರನ್ನೂ ಕೂಡಿಸ್ಬಿಟ್ಟು ನಾಮಿನೇಷನ್ ಪ್ರಕ್ರಿಯೆ ಬೇರೆ ಥರ ಶುರು ಮಾಡಿದ್ರು. ಏನಂದರೆ, ಒಂದು ಕಟ್ಕಟೆ, ಅದು ಒಳಗಡೆ ಆ್ಯಕ್ಟಿವಿಟಿ ಏರಿಯಾದಲ್ಲಿ ದೋಷಿ ಅಂತ ಇಬ್ಬರನ್ನ ನಾಮಿನೇಟ್ ಮಾಡಬೇಕು, ಒಬ್ಬೊಬ್ಬರು. ಓಕೆ, ಸೊ ಅಶ್ವಿನಿನ ಇವ್ರನ್ನ ನಾಮಿನೇಟ್ ಮಾಡೋಕ್ಕಾಗಲ್ಲ, ಜಾನ್ವಿನ, ಯಾಕಂದರೆ ಅವ್ರು ಡೈರೆಕ್ಟ್ ನಾಮಿನೇಟ್ ಆಗ್ಬಿಟ್ಟಿರೋ. ರಘು ಕ್ಯಾಪ್ಟನ್, ಅವ್ರನ್ನೂ ನಾಮಿನೇಟ್ ಮಾಡೋಂಗಿಲ್ಲ. ಇದಾದಮೇಲೆ ಒಬ್ಬೊಬ್ಬರ ಹೋಗಿ ನಾಮಿನೇಷನ್ ಮಾಡಿದ್ರು. ಇದರಲ್ಲಿ ಹೈಯೆಸ್ಟ್ ವೋಟ್ಸ್ ಬಂದಿರೋದು ಅಭಿಗೆ, ನೆಕ್ಸ್ಟು ಮಾಳುಗೆ, ಆಮೇಲೆ ಧ್ರುವಂತಿಗೆ, ಆಮೇಲೆ ರಿಷಾಗೆ, ಹಾಗೆಯೇ ರಾಶಿಗೆ. ಸೊ ಗಿಲ್ಲಿ, ಕಾವ್ಯ, ರಕ್ಷಿತಾ ಅಂದ್ಬಿಟ್ಟು ಎಲ್ಲ ನಾಮಿನೇಟ್ ಆಗಿದ್ರು. ಟೋಟಲ್ ಮನೆ ಜಾನ್ವಿ, ಅಶ್ವಿನಿ ಡೈರೆಕ್ಟ್ ನಾಮಿನೇಟ್ ಆಯಿತು. ರಾಶಿಕಾ, ರಿಷಾ, ಸೂರಜ್, ಧ್ರುವಂತ್, ಮಾಳು, ಅಭಿ, ಧನುಷ್, 5 ಜನ, ಸ್ಪಂದನ 5 ಜನ ಆದರು. ಸೊ ಕ್ಯಾಪ್ಟನ್ ಒಬ್ಬರು ನಾಮಿನೇಟ್ ಮಾಡಬೇಕು. ಇವ್ರನ್ನ ಬಿಟ್ಟು ಕ್ಯಾಪ್ಟನ್ ಯಾರನ್ನ ಮಾಡ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ ಅಂದರೆ ರಕ್ಷಿತಾನ ಮಾಡ್ತಾರೆ ಅಂತ. ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾಕಂದರೆ ಅವ್ರ ಗಿಲ್ಟ್ ಫೀಲ್ ಇರುತ್ತೆ, ಅದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ತಿಳ್ಕೊಳ್ತಾ ಇದ್ದೆ. ರಘು ಅವರು ರಕ್ಷಿತಾ ಅಂದ್ಬಿಟ್ರು. ಅದು ಸ್ಟ್ರೈಟು ಏನು ಯಾವ ವಿಷಯಕ್ಕೆ ನಾಮಿನೇಟ್ ಮಾಡಿದ್ರು ಕರೆಕ್ಟಾಗಿ ಹೇಳಿದ್ರು. ನನ್ನ ಕೆಲಸ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ನಾಮಿನೇಟ್ ಮಾಡಿದರೆ ಓಕೆ ಆಗ್ತಾಯಿತ್ತು. ನಾನು 3 ವಾರ ಬಿಟ್ಟು ಬಂದೆ ಅಂತೇಳಿ ನಾಮಿನೇಟ್ ಮಾಡಿದ್ರು. ಅದು ನನಗೆ ಯಾಕೋ ಸರಿ ಹೋಗಿಲ್ಲ, ನನಗೆ ಹರ್ಟ್ ಆಯಿತು. ಅದಕ್ಕೆ ರಕ್ಷಿತಾನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಪರ್ಫೆಕ್ಟ್, ಅದನ್ನು ರಕ್ಷಿತಾನ ಹೇಳಿದ್ರು, ನನಗೂ ಬೇಕಿದು ಅಂತ. ದಟ್ ಮೀನ್ಸ್ ಅವ್ರಿಗೂ ಅದು ಓಕೆ ಅನಿಸ್ತು, ಅವ್ರು ಮಾಡಿದ ತಪ್ಪಿಗೆ. ಈಗ ಗಿಲ್ಲಿ ಮತ್ತು ಕಾವ್ಯ ಇಬ್ಬರನ್ನ ನಾಮಿನೇಟೇ ಮಾಡಿಲ್ಲ. ಯಾಕಪ್ಪ ಮನೆ ಫುಲ್ಲು, ನಾನು ಈವನ್ ಜಾನ್ವಿ, ಅಶ್ವಿನಿ ಯಾರೋ ಒಬ್ರು ಮಾಡ್ತಾರೆ ಅಂತಿಲ್ಲ, ಧ್ರುವಂತ ಆದರೂ ಮಾಡ್ತಾರೆ ಅಂತಿದ್ರೆ ಮಾಡೇ ಇಲ್ಲ. ನಾಮಿನೇಷನ್ನು ಅವ್ರಾಗೇ ಇಲ್ಲ, ಇಬ್ಬರು ಸೇಫು. ಇಲ್ಲಿ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡಬೇಕಂದ್ರೆ, ಸ್ಪಂದನ ಬಂದು ಹೇಳ್ತಾಳೆ ಇವ್ರಿಗೆ, ಕಾವು ಅಂತ ಕರೀತಾ ಇರ್ತಾರೆ ಯಾವಾಗಲೂ, ಅದೊಂಥರ ಹೊರಗಡೆ ಸರಿ ಅನ್ಸಲ್ವಲ್ಲ ಅಂತ. ಅದನ್ನು ತಗೊಂಡು ಕಾವ್ಯ ಗಿಲ್ಲಿ ಹತ್ರ, ನೋಡಿ ಈ ಥರ ಮಾತಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ. ಇಲ್ಲಿ ಮಜಾ ಏನಂದರೆ, ಕಾವ್ಯನಿಗೆ ಗಿಲ್ಲಿನ ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ, ಬಿಟ್ಟಿರೋಕ್ಕಾಗ್ತಾ ಲವ್ ಅದಲ್ಲ, ಸಖತ್ ಸ್ಮಾರ್ಟು. ಗಿಲ್ಲಿ ಬಿಟ್ಟೋದ್ರೆ ಎಲ್ಲಿ ವೋಟಿಂಗ್ ಇದರಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಆಚೆ ನನಗೆ ಇದು ಜಾಸ್ತಿ ಸಿಗಲ್ವ ಸಪೋರ್ಟ್ ಅಂತ, ಅದೂ ಇದೆ, ಬಿಡೋಕ್ಕೂ ಆಗ್ತಾಯಿಲ್ಲ. ಮಾತಾಡೋದು ಇರಿಟೇಟು ಆಗ್ತಾಯಿದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಕೋಪಾಗಿ ಮಾತಾಡೋವಾಗ ಅವನೇನಾದ್ರು ಗಿಲ್ಲಿ ಕೋಪಾಗಿ ಮಾತಾಡ್ರೆ ನಗ್ಬಿಡೋದು ಅಂತ ಒಂಥರ ಸ್ಟ್ರಾಟಜಿ. ಇದು ಎಲ್ಲರಿಗೂ ಹೋಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಆಲ್ರೆಡಿ 50 ದಿವಸ ಆಗೋಯ್ತು ಇದರಲ್ಲೇ. ಆಮೇಲೆ ಒಂದು ಟಾಸ್ಕ್ ಅಂತ ಕೊಟ್ಟರು. ಓಕೆ, ಏನು ಟಾಸ್ಕ್ ಅಂದರೆ, ಒಂದು ಡ್ರಮ್ಮು, ಆ ಡ್ರಮ್ಮನ್ನ ಖಾಲಿ ಡ್ರಮ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲಿಂದ ಇಬ್ಬರು ನೀರು ತೊಗೊಂಬಂದು ಡ್ರಮ್ಮಿಗೆ ಹಾಕಬೇಕು. ಓಕೆ, ನೀರು ತೊಗೊಂಬರೋದು ಹುಡುಗಿರಿರ್ಬೇಕು, ಸೇಫ್ ಮಾಡೋದು ಹುಡುಗಿರಿರ್ಬೇಕು, ಡ್ರಮ್ನ ತಗೊಳ್ಳೋದು ಇಬ್ಬರು ಹುಡುಗರು. ಸೊ ಇಲ್ಲಿ ಟೀಮ್ ಡಿವೈಡ್ ಆಯಿತು. ಹೇಗೆ ಡಿವೈಡ್ ಆಯಿತು ಅಂದರೆ, ಧನುಷ್, ಅಭಿ, ಅಶ್ವಿನಿ, ರಕ್ಷಿತಾ, ರಿಷಾ, ಜಾನ್ವಿ, 5 ಜನ ಒಂದು ಕಡೆ. ಈ ಕಡೆ ಗಿಲ್ಲಿ, ಕಾವ್ಯ, ಸ್ಪಂದನ, ರಘು, ಸೂರಜ್, ರಾಶಿ, 5 ಜನ. ಚೆನ್ನಾಗಿ ಆಡ್ತಾಯಿದ್ರು ಅಂದರೆ ಒಂದು ಮಟ್ಟಿಗೆ ಆಡ್ತಾಯಿದ್ರು. ಸೊ ಧನುಷ್ ಅವರು ಟೀಮ್ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಈ ಕಡೆ ಸೂರಜ್ ಮತ್ತು ರಘು ಬಿಟ್ಟರೆ ಯಾರು ಸ್ಟ್ರಾಂಗ್ ಇಲ್ಲ ಗಿಲ್ಲಿ ಕಡೆ. ಗಿಲ್ಲಿ ಮತ್ತು ಅಶ್ವಿನಿ ಬಂದು ಉಸ್ತುವಾರಿ ನೋಡ್ಕೋಬೇಕು, ಅವ್ರನ್ನ ಇವ್ರು ನೋಡ್ಕೋಬೇಕು, ಇವ್ರನ್ನ ಅವ್ರು ನೋಡ್ಕೋಬೇಕು. ಆ ಥರ ನಡೀತಾ ಫೈನಲಾಗಿ ಅವರು ಅಶ್ವಿನಿ ಕಡೆಯವರೇ ವಿನ್ ಆದರು. ಬಟ್ ಅದಕ್ಕೆ ಮುಂಚೆ ಒಂದು ಏನಾಯ್ತು ಅಂದರೆ, ಯಾವುದೋ ವಿಷಯಕ್ಕೆ ಅದು ಕಾವ್ಯ ಬಕೆಟ್ ತೆಗೆದಿಟ್ಟು ಹಾಕೋಕ್ಕಿದ್ರೆ ಬಕೆಟ್ನ ಹೊಡೆದ್ಬಿಟ್ಟ ಅಭಿ. ಅದಕ್ಕೆ ಕೇಳೋಕ್ಕೆ ಶುರು ಮಾಡ್ದೆ ಗಿಲ್ಲಿ, ಬಕೆಟ್ ಹೊಡಿಯೋಕ್ಕೆ ಹೇಳಿ ನೀನು ಯಾರು ಹೇಳಿದ ನನಗೆ ಹೊಡಿಯೋಕ್ಕೆ ಅಂತ. ಅವಳು ಏನಕ್ಕೆ ಇದನ್ನ ಮುಟ್ಟಿದ್ರು ಅಂತ ಹೇಳ್ಬಿಟ್ಟು
ಆಗ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬಂತು. ಏನಂತ ಅಂತೇಳಿದ್ರೆ, ನೀರು ಮೇಲೆ ಹಾಕೋವಾಗ ಯಾವುದೇ ಕಾರಣಕ್ಕೂ ಡ್ರಮ್ನ ಬಗ್ಸಂಗಿಲ್ಲ, ಸ್ಟ್ರೈಟಾಗಿ ಇಡಬೇಕು ಅಂತ. ಅವರಿರೋ ಹೈಟಿಗೆ ಇವ್ರು ಕಾವ್ಯ ಸರಿ, ಸ್ಪಂದನ ಸರಿ, ಎತ್ತೆತ್ತು ಹಾಕಿದ್ರೂ ಹೋಗ್ತಾಯಿಲ್ಲ ನೀರು. ಇಲ್ಲಿ ಸೇವ್ ಮಾಡ್ತಾ ಇದ್ರಲ್ಲ ರಕ್ಷಿತಾ, ಸರಿಯಾಗಿ ಸೇವ್ ಮಾಡಿದ್ರು ಇಬ್ಬರೂ. ಫೈನಲಿ ಅವ್ರು ಅಶ್ವಿನಿ ಏನು ಮಾಡಬೇಕಪ್ಪ ಅಂದರೆ, ಆ ಕಡೆ ಅವ್ರ ಟೀಮ್ನ ನೋಡ್ಕೋಬೇಕು. ಯಾರ ಟೀಮ್ನ? ಆಪೋಸಿಟ್ ಟೀಮ್ನ ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಅದು ಬಿಟ್ಟು ಇವ್ರ ಹತ್ರ ಹಂಗೆ ಹಿಂಗೆ ಅಂತ ಬರೀ ಜಗಳ. ಅವ್ರ ಕೆಲಸನ ಅಲ್ಲಿ ನೋಡ್ಬೇಕು, ಇಲ್ಲಲ್ಲ. ಗಿಲ್ಲಿ ಅದನ್ನು ಹೇಳ್ದ, ಓಕೆ ನಿಮ್ಮದು ನೋಡ್ಕೊಳ್ಳಿ, ಅಲ್ಲಿ ನಿಮ್ಮದು ನಮ್ಮ ಈ ಕಡೆ ಬರಬೇಡಿ. ಅದು ಏನು ಅಮ್ಮ ಅಂತೀಯ, ಅದು ಅಂತೀಯ, ಹೋಗಮ್ಮ ಬಾರಮ್ಮ ಅಂತೀಯ, ನೀನು ಯಾವನ ಅದನ್ನು ಹೇಳೋಕ್ಕೆ, ಅದು ಇದ್ದು ಅಂತ. ಸಪೋಸ್ ಯಾವನ ಹೇಳೋಕ್ಕೆ ಅಂತ, ನೀನು ಯಾವಳು ಕೇಳೋಕ್ಕೆ ಅಂತ ಹೇಳಿದರೆ, ಏನು ಒಂದು ಮೆಚ್ಯೂರ್ಡ್ ವುಮನ್ ಥರ ಮಾತಾಡ್ತಾಳೆ ಅವಳು, ಆ ಹೆಂಗಸು. ಹಂಗೆ ಬರುತ್ತೆ ಬಾಯಿಗೆ, ಸರಿಯಾಗಿ ಬರುತ್ತೆ, ಸರಿಯಾಗಿ ಟಿಕ್ ಫಾಟ್. ಇದನ್ನೇ ನಾನು ಹೇಳಿದ್ದು, ಟೆನ್ನಿಸ್ ಬಾಲ್ನ ಎಷ್ಟು ಜೋರಾಗಿ ಗೋಡೆ ಹೊಡೆದ್ರು ಅದು ರಿವರ್ಸ್ ಹೊಡೆಯುತ್ತೆ ಅಂತ. ಇದೇ ರಿವರ್ಸ್ ಆಗಿದ್ದು. ಸಿಕ್ಕಾಪಟ್ಟೆ ಬೈದ ಇವನು ಗಿಲ್ಲಿನು. ಹೋಗಿ ನೋಡ್ಕೊಳ್ಳಮ್ಮ, ಬರ್ತು ಬಿಡ್ತೀಯ ವಟ 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 ಅಂದ್ಕೊಂಡು ಬೇಜಾರು ಬೈದ್ಬಿಟ್ಟ. ಏನೋ ಪ್ರಮೋದಲ್ಲಿ ಅಳೋ ಥರ ತೋರಿಸ್ತಾಯಿದ್ರು, ಅದು ಇವತ್ತು ತೋರಿಸ್ತಾರೆ ಏನೋ. ಓಕೆ ಫೈನಲಿ ಸೂರಜ್ ಬಿದ್ದೋಗ್ಬಿಟ್ಟ, ಒಂಥರ ಅನ್ಕಾನ್ಷಿಯಸ್ ಆಗಿ ಬಿದ್ದ. ಇಲ್ಲಿ ಡಾಕ್ಟ್ರ್ ಹತ್ರ ಹೋಗ್ತಾರೆ ಏನೋ ಗೊತ್ತಿಲ್ಲ, ಅಲ್ಲಿಗೆ ಎಂಡ್ ಮಾಡಿದ್ರು. ಓಕೆ ಇದೇ ನಾನು ಹೇಳ್ತಾ ಇರೋದು, ಟಿಕ್ ಫಾರ್ ಟ್ಯಾಟ್ ಅಂತಬಿಟ್ಟು. ಬಟ್ಟು ಇಲ್ಲಿ ಅಬ್ಸರ್ವ್ ಮಾಡೋದು ನೋಡಿದ್ರೆ, ಗಿಲ್ಲಿ ಅಷ್ಟು ಫೋರ್ಸಾಗಿ ಅಶ್ವಿನಿ ಯಾರು ಎದುರಿಸೋರು ಆ ಲೆವೆಲ್ಗೆ. ಬಿಟ್ಟರೆ ರಕ್ಷಿತಾ ಮಾತಾಡ್ತಾಳೆ. ಬರೀ ಎಲ್ಲರೂ ತಗೊಳ್ಳಿ, ಒಂದು ಗಂಡಸರು ನಮಗೆ ಯಾಕೆ ಬೇಕಪ್ಪ ಅಂತ ಸಪರೇಟ್ ಆಗ್ಬಿಡ್ತಾರೆ. ಅಭಿ ಆದರೂ ಸರಿ, ಧನುಷ್ ಆದರೂ ಸರಿ, ಸೂರಜ್ ಆದರೂ ಸರಿ, ಆಮೇಲೆ ರಘು ಆದರೂ ಸರಿ, ನನಗೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲ ಅಂದರೆ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಅವ್ನು ಧ್ರುವಂತಂತೂ ಭಯಾನಕ ಚೇಳ ಆಗ್ಬಿಟ್ಟವನು. ಕಾಕ್ರೋಚ್ ಸುದಿ ಪ್ಲೇಸ್ನ ತುಂಬ್ತಾವನು, ಭಯಾನಕ ಚೇಳ. ಈ ಹೆಂಗಸ್ರ ಥರ ಹಿಂದೆ ಹೋಗಿ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅವನಿಗೆ. ಈಗ ಹೆಂಗಸ್ರುಗಳೇ ಮಾತಾಡೋಲ್ಲ, ಇವನು ಮಾತಾಡೋದು. ನೋಡೋಣ ನಾಳೆ ಏನಾಗುತ್ತೆ, ಇನ್ನೊಂದು ಟಾಸ್ಕ್, ಬೇರೆ ಟಾಸ್ಕ್ ಕೊಡ್ತಾರಾ, ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅಂತ. ಈಗ ಒಟ್ಟಿನಲ್ಲಿ ಅವ್ರ ಅಶ್ವಿನಿ ಟೀಮು ವಿನ್ ಆಗಿದೆ. ಓಕೆ ಇಷ್ಟೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.